ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇದು ರಂಗ ಪರಿಚಯ ಒಂದು ವಿಡಿಯೋ ಆಗಿರುತ್ತೆ. ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಈ ರಂಗ ಪರಿಚಯವು ಫೆಬ್ರವರಿ 1ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೂ ಕಲಾಗ್ರಾಮ ಮಲ್ಲತ್ಹಳ್ಳಿ ನಾಗರಬಾವಿಯಲ್ಲಿ ನಡೆಯಿತು. ನಮಗೆ ಈ ರಂಗ ಪರಿಚಯ ಮಾಹಿತಿ ಸಿಕ್ಕಿದ್ದೆ ತುಂಬ ತಡ ಆಗಿತ್ತು. ಸೊ ನಾವು ಫೆಬ್ರವರಿ 6ನೇ ತಾರೀಕು ರಾತ್ರಿ ಸುಮಾರು 7 ಗಂಟೆಗೆ ಹೋದ್ವಿ. ಹೋಗ್ತಿದ್ದ ಹಾಗೇನೆ ಎಂಟ್ರೆನ್ಸ್ನಲ್ಲಿ ಈ ದೊಡ್ಡ ದೊಡ್ಡ ಗೊಂಬೆಗಳು ನಮ್ಮನ್ನು ವೆಲ್ಕಮ್ ಮಾಡೋದಕ್ಕೆ ಅಂತ ಕಾಯ್ತಾ ಇದ್ವು. ಕಾಂಪೌಂಡ್ ಹೊರಗಡೆ ಇಡೀ 8 ದಿನದ ಕಾರ್ಯಕ್ರಮಗಳ ವಿವರದ ಬಗ್ಗೆ ಬ್ಯಾನರ್ಸ್ಗಳನ್ನ ಸಹ ಹಾಕಿದ್ರು. ಒಳಗಡೆ ಹೋಗ್ತಿದ್ದ ಹಾಗೇನೆ ಗ್ರೌಂಡ್ ಎಲ್ಲ ಫುಲ್ ಲೈಟ್ಸ್ಗಳಿಂದ ಕಂಗೊಳಿಸ್ತಾ ಇತ್ತು. ಹಾಗೆ ಮುಂದೆ ಹೋದಾಗ ನಮಗೆ ಅಲ್ಲಿ ಒಂದು ನಾಟಕದ ಪ್ರದರ್ಶನ ಕೂಡ ನಡೀತಾ ಇರೋದು ಕಾಣಿಸ್ತು. ಹೇಗಿದ್ರೂ ನಾಟಕ ಆಲ್ರೆಡಿ ಸ್ಟಾರ್ಟ್ ಆಗಿದ್ರಿಂದ ಬೇರೆ ಎಲ್ಲ ಏನೇನಿದೆ ಅಂತ ನೋಡಿಕೊಂಡು ಆಮೇಲೆ ನಾಟಕದ ಕಡೆ ಹೋಗೋಣ ಅಂತ ಮುಂದೆ ಹೋದ್ವಿ. ರಂಗಪರಿಷೆ ಹಾಗೂ ಅಂತಾರಾಷ್ಟ್ರೀಯ ನಾಟಕೋತ್ಸವ ಕಾರ್ಯಕ್ರಮವನ್ನು ಮೊಟ್ಟ ಮೊದಲನೇ ಬಾರಿಗೆ ಬೆಂಗಳೂರಿನಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ದೆಹಲಿ ಹಾಗೂ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಬೆಂಗಳೂರು ನಾಟಕ ಅಕಾಡೆಮಿಯವರು ಏರ್ಪಡಿಸಿದ್ದರು. ಹಾಗೆ ಇಲ್ಲಿ ನಮಗೆ ವಿವಿಧ ಅಕಾಡೆಮಿಯ ಪುಸ್ತಕ ಪ್ರದರ್ಶನ ಹಾಗೂ ಮಾರಾಟ ಮಳಿಗೆಗಳು ಸಹ ಕಾಣಿಸ್ತಾ ಇದ್ವು. ಸಮಯ ಆಗಲೇ ಆಗಿದ್ರಿಂದ ಕೆಲವು ಮಳಿಗೆಗಳು ಮಾತ್ರ ಓಪನ್ ಇತ್ತು. ಮುಂದೆ ನಮಗೆ ಸಿಕ್ಕಿದ್ದು ಕೆಲವು ಮಹಿಳಾ ಗುಂಪುಗಳಿಂದ ಏರ್ಪಡಿಸಿದ್ದ ಆಹಾರ ಮಳಿಗೆಗಳು.
ವೀಕ್ಷಕರೇ, ಇಲ್ಲಿ ನೀವು ನೋಡ್ತಿರೋ ಹಾಗೆ ಬೆಂಗಳೂರಿನ ವಿವಿಧ ನಾಟಕ ಸಂಸ್ಥೆಗಳ ನಾಟಕಗಳ ಫೋಟೋಗಳು ಹಾಗೂ ಆ ತಂಡ ನಡೆದು ಬಂದ ಹಾದಿಯ ಫೋಟೋಗಳನ್ನು ಸಹ ಪ್ರದರ್ಶಿಸಲಾಗಿತ್ತು. ಹಾಗೆ ಈ ರಂಗ ಪರಿಷೆಯಲ್ಲಿ ಕೆಲವು ತಂಡಗಳು 50 ವರ್ಷಗಳನ್ನ ಪೂರೈಸಿದ ಕಾರಣ ಆ ತಂಡಗಳಿಗೆ ಸನ್ಮಾನವನ್ನು ಕೂಡ ಮಾಡಲಾಗಿತ್ತು. ಈ 8 ದಿನಗಳ ಕಾಲ ಪ್ರತಿನಿತ್ಯ ಬೇರೆ ಬೇರೆ ಭಾಷೆಯ ನಾಟಕಗಳ ಪ್ರದರ್ಶನವೂ ಸಹ ಇತ್ತು. ಇನ್ನು ಈ ರಂಗ ಪರಿಷೆಗೆ ಹಲವಾರು ರಂಗ ಕಲಾವಿದರು, ಕಿರುತೆರೆ ಕಲಾವಿದರು ಹಾಗೂ ನಿರ್ದೇಶಕರು, ಚಲನಚಿತ್ರ ನಟರು ಸಹ ಭಾಗಿಯಾಗಿದ್ದರು. ನಮಗೂ ಸಹ ರಂಗ ಕಲಾವಿದೆ ಹಾಗೂ ಕಿರುತೆರೆ ಕಲಾವಿದೆಯಾದಂತಹ ರಂಜಿತಾ ಸೂರ್ಯವಂಶಿ ಹಾಗೂ ಸಿತಾರಾ ಅವರನ್ನು ಕಂಡು ಖುಷಿಯಾಯಿತು. ಎಲ್ಲ ಅರೇಂಜ್ಮೆಂಟ್ಸ್ಗಳನ್ನ ನೋಡಿಕೊಂಡು ಕಡೆಯದಾಗಿ ನಾವು ನಾಟಕದ ಪ್ರದರ್ಶನದ ಕಡೆಗೆ ಬಂದ್ವಿ. ಇಲ್ಲಿ ನಡೀತಾ ಇರುವಂತಹ ನಾಟಕದ ಹೆಸರು ಬಂಕಾಪುರದ ಬಯಲಾಟ. ಅದರ ಒಂದು ಸಣ್ಣ ತುಣುಕು ನಿಮಗಾಗಿ. ಈಗ ನಮ್ಮ ಜನಗಳ ರಕ್ತ ಹಿಡ್ತಾರ ರಾಜನ ಕೈಯಿಂದ ನಮ್ಮ ದೇಶನ ಹೆಂಗ್ ಕಾಪಾಡಬೇಕು ಅಂತ ಯೋಚನೆ ಮಾಡಬೇಕು. ರಾಜರ ಸ್ವರ್ಣ ಕಾಲ. ಮಹಾರಾಜ ಲಿಂಗರಾಜರು ದೇಶದಲ್ಲೆಲ್ಲ ತಿರುಗಿ ಸಮಸ್ತ ಪ್ರಜೆಗಳೇ ನೀವು ದುಃಖದ ಬೆಂಕಿಯಲ್ಲಿ ಬೆಂದು ಚೆನ್ನಾಗಿವೆ ಎಂದು ಅಪ್ಪಣೆಗೊಳಿಸಿದ್ದಾರೆ. ಮಹಾರಾಜರಿಗೆ ಜೈ ತಟ್ಟಿ ತಟ್ಟಿ. ಬಂಕಾಪುರದ ಜನರಿಗೆ ಪವಿತ್ರವಾದ ದಿನ. ಮಂತ್ರಿಗಳು ಅತಿ ಘೋರ ಘನಘೋರ ಪರಾಕ್ರಮಿ ರಾಜಾಧಿರಾಜ ನೀರು ಪರಾಕ್ರಮಿಯಂತೆ. ಈ ಸಾರಿ ನಾವು ಸೋಲನ್ನ ಸ್ವೀಕರಿಸಿದ್ದೀವಿ, ಆದರೆ ನಮ್ಮ ಗುಪ್ತ ಒಪ್ಪಂದದ ಅದು ನನಗೂ ಕಾಮರಾಜನಿಗೂ ಸೇರಿದ ವಿಷಯಗಳು. ಆಡಳಿತಕ್ಕೆ ಸಂಬಂಧಿಸಿದ ಕುತಂತ್ರಗಳು. ಕುತಂತ್ರ, ಕುಟಿಲತೆ, ಕೋಶಿಂಪಿತನ ಇಲ್ಲದೆ ರಾಜಕೀಯ ಸಾಧ್ಯವೇ ಇಲ್ಲ. ಹಾಗಂತ ಚಾಣಕ್ಯನೇ ಹೇಳ್ತಾನೆ. ಪ್ರಭು, ನಮ್ಮ ಕುತಂತ್ರ ರಾಜಭಾರ ಯಾವುದು ನಮ್ಗೆ ಗೊತ್ತಿಲ್ಲ. ನಾವು ಬರೀ ಕಷ್ಟನೇ ಅನುಭವಿಸ್ತಾ ಇದ್ದೀವಿ. ಶಾಂತಿ ಶಾಂತಿ. ಕಾಮರಾಯ ಮಹಾಭಾರತದ ದುರ್ಯೋಧನ ಇದ್ದಂಗೆ. ಈ ಸರ್ತಿ ಸೋತ, ಆದ್ರೆ ಮುಂದಿನ ಸರ್ತಿ ನಮ್ ರಾಜರೇ ಸೋಲ್ಬೇಕು. ಅದಕ್ಕೆ ತಾವು ಕೇಳೋದಾದ್ರೆ ಮಂತ್ರಿ ಹುಟ್ಟಿ ಮಾತು ಹೇಳ್ತೀನಿ. ಏನು ಹುಟ್ಟಿದ್ರು?
ಸೌಜನ್ಯ, ಪದ್ಮಶ್ರೀ, ಪೂರ್ತಿ, ಸುಭಾಷ್ ಗೌಡ, ಸಚಿನ್, ಸಿಕ್ಕಿರಣ್. ನಮಗೆ ಇಲ್ಲಿ ನಾಟಕ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಾಟಕ ಅಕಾಡೆಮಿಯವರಿಗೆ ಹಾಗೆ ಎಲ್ಲ ಇದಕ್ಕೆ ಸಂಬಂಧಿಸಿದವರೆಲ್ಲರಿಗೂ ನಾನು ವಂದನೆಗಳನ್ನ ಹೇಳ್ತಾ ಇದ್ದೀನಿ. ಅಭಿನಯ ತರಂಗದ ಪರವಾಗಿ ವಂದನೆಗಳು. ಇದಾಗಿತ್ತು ನಮ್ಮ ರಂಗ ಪರಿಚಯ ಒಂದು ವ್ಲಾಗ್. ಐ ಹೋಪ್ ಯು ಲೈಕ್ ಇಟ್. ನಾವು ಸಿಗ್ತೀವಿ ಮತ್ತೊಂದು ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಅ ನೈಸ್ ಟೈಮ್.